ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗುರು ಸಿದ್ಧಲಿಂಗ ಚೆರಡೆ. ನಾನು IPL ಬಯೋಲಾಜಿಕಲ್ಸ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಖಾನಾಪುರ ಎನ್ನುವ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಇವತ್ತು ನಾವು ಟೊಮ್ಯಾಟೊ ಬೆಳೆಯಲ್ಲಿ ಬರುವಂಥ ಒಂದು ಎಲೆ ಚುಕ್ಕೆ ರೋಗ ಅಂದರೆ ಅಲ್ಟರ್ನೇರಿಯಾ ಲೀಫ್ ಸ್ಪಾಟ್ ಎನ್ನುವ ಒಂದು ರೋಗದ ಬಗ್ಗೆ ತಿಳ್ಕೊಳ್ಳೋಣ. ಈ ಎಲೆ ಚುಕ್ಕೆ ರೋಗವು ಮಣ್ಣಿನಲ್ಲಿರುವ ಒಂದು ಅಲ್ಟರ್ನೇರಿಯಾ ಸೊಲ್ಯಾನಿ ಎನ್ನುವ ಒಂದು ಶಿಲೀಂಧ್ರದಿಂದ ಹರಡುತ್ತದೆ. ಈ ರೋಗದ ಲಕ್ಷಣಗಳು ಏನೆಂದರೆ ನೀವು ಇಲ್ಲಿ ನೋಡಬಹುದು. ಎಲೆಯ ಮೇಲೆ ವೃತ್ತಾಕಾರದ ಒಂದು ಕಂದು ಅಥವಾ ಕಪ್ಪು ಬಣ್ಣದ ಒಂದು ಚುಕ್ಕೆಯನ್ನು ನಾವು ನೋಡಬಹುದು. ಮೊದಲಿಗೆ ಹಳೆಯ ಎಲೆಗಳು ಸೊಂಕಾಗುತ್ತವೆ. ತೀವ್ರವಾದಾಗ ಒಂದು ಎಲೆಯು ಒಣಗಿ ಉದುರಿ ಹೋಗುತ್ತದೆ. ತದನಂತರ ಒಂದು ಕಾಂಡ ಹಾಗೂ ಹಣ್ಣಿನ ಮೇಲೆ ಕೂಡ ನಾವು ಒಂದು ಕಪ್ಪು ಅಥವಾ ಕಂದು ಬಣ್ಣದ ಚುಕ್ಕೆಯನ್ನು ನಾವು ಕಾಣಬಹುದು. ಈ ರೋಗಕ್ಕೆ ವಿಶೇಷವಾಗಿ ಕಾರಣವೇನೆಂದರೆ ಒಂದು ಮಳೆ ಅಥವಾ ನೀರಿನ ಹನಿಯು ಎಲೆಯ ಮೇಲೆ ಹೆಚ್ಚಿನ ಕಾಲ ಉಳಿದಾಗ ಈ ರೋಗವು ನಾವು ನೋಡಬಹುದು. ಈ ರೋಗವು ನಾವು ಮುನ್ಸೂಚನೆಯಾಗಿ ತಡೆಯಬೇಕಾದಲ್ಲಿ ಒಂದು ಸೋಂಕಿತ ಎಲೆಗಳನ್ನು ನಾವು ಕಿತ್ತಿ ನಾಶ ಮಾಡಬೇಕು ಹಾಗೂ ಬೆಳೆಯ ಒಂದು ಪರಿವರ್ತನೆ ಕೂಡ ಮಾಡಬೇಕು. ರಾಸಾಯನಿಕವಾಗಿ ನಾವು ಈ ರೋಗವು ನಿಯಂತ್ರಣ ಮಾಡಬೇಕಾದಲ್ಲಿ ನಾವು ಶಿಲೀಂಧ್ರನಾಶಕಗಳಾದಂಥ ಒಂದು ಮ್ಯಾಂಕೋಜೆಬ್, ಕಾರ್ಬೆಂಡಜಿಮ್ ಹಾಗೂ ಇನ್ನಿತರ ಶಿಲೀಂಧ್ರನಾಶಕಗಳು ಸಿಂಪಡಣೆ ಮಾಡುವುದರಿಂದ ಈ ರೋಗವು ನಾವು ನಿಯಂತ್ರಣ ಮಾಡಬಹುದು. ಅದೇ ರೀತಿಯಾಗಿ ಒಂದು ಜೈವಿಕವಾಗಿ ನಾವು ಈ ರೋಗವು ನಿಯಂತ್ರಣ ಮಾಡಬೇಕಾದಲ್ಲಿ ನಮ್ಮ IPL ಬಯೋಲಾಜಿಕಲ್ಸ್ ಕಂಪನಿಯ ಉತ್ಪನ್ನಗಳಾದಂಥ ಸಂಜೀವಿನಿ ಅಂದರೆ ಟ್ರೈಕೋಡರ್ಮಾ ವಿರಿಡೆ ಹಾಗೂ ಬಯೋಹರ್ಸ್ ಅಂದರೆ ಟ್ರೈಕೋಡರ್ಮಾ ಹರ್ಜೇನಿಯಮ್ ಇದನ್ನು ಸಿಂಪಡಣೆ ಮಾಡುವುದರಿಂದ ಈ ರೋಗವು ನಾವು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಬಹುದು. ಧನ್ಯವಾದಗಳು.